ಟ್ಯೂಷನ್ಗೆ ಹೋಗಿದ್ದಾರೆ ಅವರು. ಅದಕ್ಕೆ ಸೌಂಡ್ ಇಲ್ಲ. ಹಾಯ್ ಬೇಬಿ. ಹಾಯ್. ಏನು ಸಣ್ಣ ಆಗ್ಬಿಟ್ಟಿದ್ದಾಳಲ್ವಾ? ನೋಡ್ತಿದ್ದಾಳೆ. ಹಾಂ, ಪಾಪ ನೋಡ್ತಿದ್ದಾಳೆ ಮಸ್ತಲ್ಲ ಅಂತ. ಏನ ಏನು ತೆಗಿಬೇಕು? ರಜನಿ ಅಕ್ಕವರು ಹಾಂ. ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಜಯಂತ್ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳ ಬರ್ತ್ಡೇ ಇರೋದ್ರಿಂದ ಫಂಕ್ಷನ್ಗೆ ಅಂತೇಳಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಇವಾಗ ಎಲ್ಲರೂ ಕೂತಿದ್ದಾರೆ. ಇವಾಗ ತಾನೇ ಜಸ್ಟ್ ಬಂದಿದ್ದರು. ಇನ್ನು ಮಕ್ಕಳು ಟ್ಯೂಷನ್ಗೆ ಹೋಗಿದ್ರು, ಅವರು ಕೂಡ ಬಂದಿದ್ದರು ಇವಾಗ ತಾನೇ. ಡ್ರೆಸ್ ಚೇಂಜ್ ಮಾಡಿ ಆಟ ಆಡ್ಕೊತಾ ಇದ್ದಾರೆ ಎಲ್ಲರೂ. ಸೊ ಇನ್ನು ಚಿಕನ್ ಬಿರಿಯಾನಿ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಫ್ರೆಂಡ್ ಅವರೇ ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಾನು ಪಾಪು ಇದ್ದ, ಅವರು ಪಾಪು ಇದ್ದಾರೆ. ಸೊ ಬಟ್ ಅವರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವ್ರಿಗೆ ಬಿಟ್ಟಿದ್ದೀನಿ, ಅವರೇ ಮಾಡ್ತಾಯಿದ್ದಾರೆ. ಇವ್ರ ಹೆಸರು ಮಧುಶ್ರೀ ಅಂತ ಹೇಳಿಬಿಟ್ಟು. ಇವಾಗ ರುಬ್ಬೋದಕ್ಕೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ, ಪುದೀನ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ ಮಿಕ್ಸಿ ಗ್ರೈಂಡಲ್ಲಿ. ಸೊ ಅದು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಪಾಪು ಡ್ಯಾನ್ಸ್ ಹಾಕಿದ್ರು, ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ಒಂದು ವೀಡಿಯೋ ತಗೊಂಡಿದ್ದೀನಿ. ಇನ್ನು ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು, ಆಟ ಆಡ್ಕೊತಾ ಇದ್ರು. ಮಕ್ಕಳೆಲ್ಲ ಒಂದಾಗಿ ಸೇರ್ಕೊಂಡ್ರೆ ಚೆನ್ನಾಗಿ ಆಟ ಆಡ್ಕೊತಾರೆ. ನೋಡಿ, ಇವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಪಾಪು. ಇನ್ನು ಇವರು ಒಬ್ಬರು ಬಂದರು. ಸೊ ಇವರು ಮಧು ಅಕ್ಕ ಅಂತ ಇದ್ದಾರಲ್ಲ, ಅವ್ರ ತಂಗಿ ಇವರು ರಜನಿ ಅಂತ. ಸೊ ಅವರು ಲೇಟಾಗಿ ಬಂದರೆ 8:15 ಆಗಿತ್ತು ಆವಾಗಲೇ. ಸೊ ಸ್ವಲ್ಪ ಲೇಟಾಗಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ. ಇನ್ನು ಮಕ್ಕಳು ಗಿಫ್ಟೆಲ್ಲ ನೋಡಿಬಿಟ್ಟು ನನಗೆ ಗಿಫ್ಟ್ ಬಂದಿರೋದು ಅಂತ ಹೇಳಿ ನನ್ನ ಮಗಳು ಖುಷಿಯಾಗಿದ್ಲು. ಹಾಗೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ರೆಡಿ ಆಗ್ತಾಯಿದ್ದೆ. ನಾನು ತುಂಬ ಗಲಾಟೆ ಮಾಡ್ತಾರೆ ಅಂತೇಳಿ ಸ್ವಲ್ಪ ಸೈಲೆಂಟ್ ಮಾಡ್ತಾಯಿದ್ದೆ ಅವಾಗಲೇ. ಆದ್ರೂ ಸುಮ್ಮನೆ ಇರ್ತಿಲ್ಲ, ಗಲಾಟೆ ಮಾಡ್ಕೊತಾಯಿದ್ರು. ಮತ್ತು ಇನ್ನೇನು ಕೇಕೆಲ್ಲ ರೆಡಿಯಾಗಿತ್ತು, ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ವಿ. ಸೊ ಇನ್ನು ಕೇಕೆಲ್ಲ ರೆಡಿಯಾಗಿತ್ತಲ್ಲ, ಅದನ್ನೆಲ್ಲ ಓಪನ್ ಮಾಡಿ ಇವಾಗ ಸೊ ಅವಳಿಗೆ ಕೇಕ್ ತಂದಿರೋದು 2 ಕೇಕ್ ಯಾಕೆ ತಂದಿದ್ದಾರೆ ಅಂತಂದರೆ ಅದು ಸಾಲ್ಟೇಜ್ ಬರುತ್ತೆ ಅಂತ ಹೇಳಿ 2 ತಂದಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಇವಾಗ ಎಲ್ಲರೂ ರೆಡಿಯಾಗಿದ್ವಿ ಕೇಕ್ ಕಟ್ ಮಾಡೋದಕ್ಕೆ ಅಂತೇಳಿ. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಮಗಳಿಗಂತೂ ಫುಲ್ ಖುಷಿಯಾಗಿತ್ತು. ಸೊ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ತಂದಿರೋದು ನೋಡಿ ಅವಳಿಗೆ ಫುಲ್ ಖುಷಿಯಾಗಿತ್ತು. ನೋಡಿ ಕ್ಲಾಪ್ಸ್ ಹಾಕೋದು, ಪಾಪು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಖುಷಿಯಾಗಿತ್ತು. ಇನ್ನು ನಮ್ಮನೆ ಹತ್ರ ಇರೋ ಹುಡುಗರೆಲ್ಲರೂ ಬಂದಿದ್ದರು, ಅವ್ರಿಗೆಲ್ಲ ಕರೆದ್ಬಿಟ್ಟು ಇವಾಗ ನಾನು ಕೂಡ ರೆಡಿಯಾಗಿದೆ, ಸ್ಯಾರಿ ಹಾಕ್ಕೊಂಡು ಈ ಥರ ಸಿಂಪಲ್ಲಾಗಿ. ಇವಾಗ ಕೇಕ್ ರೆಡಿ ಮಾಡ್ತೀವಿ. ಅಡುಗೆ ಎಲ್ಲ ರೆಡಿಯಾಗಿತ್ತು. ಫೋಟೋ ತೆಗೀರಿ, ನಾನು ವಿಡಿಯೋ ಮಾಡ್ತೀನಿ. ಅದು ವಿಡಿಯೋ ಗದ ಮೇ ನಾನು ಇನ್ನೂ ಒಂದು ಫೋನ್ ಐತೆ, ಅದ್ರಲ್ಲಿ ಫೋಟೋ ತಗೊಳ್ಬೇಕಾದ್ರೆ ಈಗ ಇದ್ರಲ್ಲಿ ತಕೊಂಡು ಅದೆಲ್ಲ ಏನು ಮಾಡೋದು, ಹಂಗೆ ಹೋಗ್ಬಿಡುತ್ತೆ.
ಜಯ ನನ್ನ ಮಗಳಿಗೆ ಜಯ ನನ್ನ ಮನೆ ಅಂತ ಜಯ ನನ್ನ ಮಗಳಿಗೆ ರಚನಂಗೆ ರಚನ ಅವ್ರ ಅಪ್ಪಂಗೆ ಅವ್ರ ಅಮ್ಮಂಗೆ ನೋಡಿ అక్కడే చూస్తాను ఆ బాబు మొబైల్ తోట ಮಾಡ್ತೀನಿ ಒಬ್ಬೊಬ್ಬರೇ. లేదు ఇప్పుడు కూడా నాకు కంటుకొని తొక్కేవాడిని బాయ్ ఫ్రెండ్స్ ఇగో ఈ ఫ్రెండ్ కబాబ్ తింటాను Friend, we are eating chicken, friend. Friend, we are eating biryani, friend. We are eating kebab, friend. Today we are celebrating Kirtana birthday. Today we are celebrating Kirtana's ರಚನಾ ಇಶಿತಾ birthday. We are celebrating Kirtana birthday. We are celebrating Kirtana. ఏం తింటాను ఎవరు అట్లా అంటారంటే ಇನ್ನು ಎಲ್ಲರೂ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ರು. ಸೊ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಮಾಡಿದ್ವಲ್ಲ, ಸೊ ಎಲ್ಲ ತಿಂದ್ಕೊಂಡು ಇವಾಗ ಹೊರಟಿದ್ದಾರೆ. 10:30 ಆಗಿತ್ತು ಟೈಮು, ಯಾಕಂದರೆ ನಾವು ಲೇಟಾಗಿ ಫಂಕ್ಷನ್ ಮಾಡಿದ್ದು, ಅಡುಗೆ ಮಾಡೋದು ಲೇಟ್ ಆಗೋಯ್ತು. ಹಾಗಾಗಿ ಹೊರಟಿದ್ದಾರೆ ಇವಾಗ ಹೋಗೋದಕ್ಕೆ ಅಂತ. ಎಲ್ಲರೂ ಬೈಕಲ್ಲಿ ಮತ್ತು ಸೊ ಕಾರಲ್ಲಿ ಹೋಗ್ತಿದ್ದಾರೆ. ಮಕ್ಕಳೆಲ್ಲರೂ ಇವಾಗ ಬೇಜಾರಾಗ್ತಿರೆ, ಎಲ್ಲ ಹೋದ್ರು ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಗಿಫ್ಟೆಲ್ಲ ಇಸ್ಕೊಂಡು ಇವಾಗ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಇವಾಗ ಗಿಫ್ಟ್ ಸಿಕ್ತು ಅಂತ ಅವಳಿಗೆ ತುಂಬ ಖುಷಿ. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಫ್ರೆಂಡ್ಸ್ ಬಂದಿರೋದ್ರಿಂದ ಫುಲ್ ಖುಷಿಯಾಗಿ ನಡೆದಿತ್ತು. ಎಲ್ಲರೂ ಹೊರಟಿದ್ದಾರೆ ನೋಡಿ, ಎಲ್ಲರೂ ಬಾಯ್ ಮಾಡ್ತಿದ್ದಾರೆ. ಇವಾಗ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಪಾಪು ನೋಡಿ ಎಷ್ಟು ಜನ ಬಾಯ್ ಮಾಡ್ತಿದ್ದಾಳೆ ಅಂತ. ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದ ಬೇಗನೇ. ಅವ್ನು ಮಲ್ಕೊಳಕ್ಕೆ ಸ್ವಲ್ಪ ಕಾಟ ಕೊಡ್ತಾ ಇದ್ದ, ಹಾಗಾಗಿ ಬೇಗ ಮಲ್ಕೊಂಡಿದ್ದ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.